ರಷ್ಯಾಕ್ಕೂ ಯುದ್ಧಕ್ಕೂ ಆಂತರಿಕ ದಂಗೆಗಳಿಗೂ ಎಲ್ಲಿಲ್ಲದ ನಂಟು. ಉಕ್ರೇನ್ ವಿರುದ್ಧ 1.5 ವರ್ಷದಿಂದ ಸಮರ ಸಾರಿರೋ ರಷ್ಯಾ ವಿರುದ್ಧ ಇದೀಗ ತಾನೇ ಸಾಕಿದ ಸೈನಿಕ ಪಡೆಯೊಂದು ತಿರುಗಿ ಬಿದ್ದಿದೆ. ಪುಟಿನ್ ಪರಮಾಪ್ತನೆ ಕಟ್ಟಿದ ಖಾಸಗಿ ಸೈನಿಕರು ಇದೀಗ ರಷ್ಯಾ ಪಡೆಗೆ ಸವಾಲ್ ಹಾಕಿದ್ದಾರೆ. ಸಿಕ್ಕಲ್ಲಿ ಅಟ್ಯಾಕ್ ಮಾಡ್ತಿದ್ದಾರೆ. ರಷ್ಯಾದ ಕಂಡಲ್ಲೆಲ್ಲ ರಕ್ತದ ಕೋಡಿ. ವ್ಯಾಗ್ನರ್ ಪಡೆ ಅಬ್ಬರಕ್ಕೆ ರಷ್ಯನ್ ಪಡೆ ತತ್ತರ. ಖಾಸಗಿ ಸೇನಾ ಪಡೆ ದಾಳಿಗೆ ಕಟ್ಟಡಗಳೇ ಉಡೀಸ್. ಉಕ್ರೇನ್ ವಿರುದ್ಧ ಸಮರ ಸಾರಿರುವ ರಷ್ಯಾದಲ್ಲಿ ಇದೀಗ ಆಂತರಿಕ ಸೇನಾ ದಂಗೆ ಶುರುವಾಗಿದೆ. ರಷ್ಯಾ ಅಧ್ಯಕ್ಷರ ಪರವಾಗಿಯೇ ಕೆಲಸ ಮಾಡುವ ವ್ಯಾಗ್ನರ್ ಗ್ರೂಪ್ ಹೆಸರಿನ ಖಾಸಗಿ ಸೇನಾಪಡೆ ಈಗ ರಷ್ಯನ್ ಆರ್ಮಿ ವಿರುದ್ಧವೇ ತಿರುಗಿ ಬಿದ್ದಿದೆ. ಮಾಸ್ಕೋದಲ್ಲಿ ದಂಗೆಯ ಜ್ವಾಲೆ ಹೊತ್ತಿ ಉರಿದಿದೆ. ರಷ್ಯಾ ಅಧ್ಯಕ್ಷರ ಪರವಾಗಿಯೇ ಕೆಲಸ ಮಾಡಬೇಕಿದ್ದ ವ್ಯಾಗ್ನರ್ ಗ್ರೂಪ್ಗೆ ಪುಟಿನ್ ಪರಮಾಪ್ತ ಎವ್ಗೆನಿ ಪ್ರಿಗೋಜಿನ್ ನಾಯಕ. ಈ ಖಾಸಗಿ ಸೇನಾಪಡೆ ರಕ್ಷಣಾ ಸಚಿವಾಲಯದ ಜೊತೆ ಭಿನ್ನಾಭಿಪ್ರಾಯ ಹೊಂದಿತ್ತು. ಶಸ್ತ್ರಾಸ್ತ್ರ ಪೂರೈಕೆ ಸೌಲಭ್ಯಗಳು ಪೂರೈಸಿಲ್ಲ, ಹಾಗೆ ನಮ್ಮ ಮೇಲೂ ದಾಳಿ ನಡೆದಿದೆ ಅಂತ ಪ್ರಿಗೋಜಿನ್ ಪಡೆ ಬಂಡೆದ್ದಿದೆ. ರಷ್ಯಾದ ರೊಸ್ಟೋ ಆನ್ ಡಾನ್ ಸೇರಿ ಹಲವು ಪ್ರದೇಶಗಳನ್ನು ವಶಪಡಿಸಿಕೊಂಡಿದೆ. ತಡೆಯಲು ಬಂದ ರಷ್ಯಾ ಸೇನಾ ಹೆಲಿಕಾಪ್ಟರ್ಗಳನ್ನು ಹೊಡೆದುರುಳಿಸಿದೆ. ವ್ಯಾಗ್ನರ್ ಗ್ರೂಪ್ ದಂಗೆಯನ್ನ ಹತ್ತಿಕ್ಕಿ ದೇಶವನ್ನ ರಕ್ಷಿಸುತ್ತೇವೆ ಅಂತ ಪುಟಿನ್ ಗುಡುಗಿದ್ದಾರೆ. Repeat the mistakes, previous mistakes, and stop any participation in criminal actions. I'm sure that we will defend and protect what is dear and safe. ಮಾಸ್ಕೋ ಸೇರಿ ಹಲವೆಡೆ ವ್ಯಾಗ್ನರ್ ಟೀಮ್ ದಂಗೆ ಎದ್ದಿದ್ದು ಸಾರ್ವಜನಿಕ ಆಸ್ತಿಪಾಸ್ತಿಗೆ ಬೆಂಕಿ ಹಚ್ಚಿ ಹಾನಿಪಡಿಸಿದ್ದಾರೆ. ಕಟ್ಟಡಗಳು ಹೊತ್ತಿ ಉರಿದಿವೆ. ಸಾರ್ವಜನಿಕರ ಪ್ರಾಣ ರಕ್ಷಣೆಗೆ ಮಾಸ್ಕೋ, ದಕ್ಷಿಣ ರಷ್ಯಾದ ರೊಸ್ಟೋವ್ ಮತ್ತು ಲಿಪೆಟ್ಸ್ಕ್ನಲ್ಲಿ ಭದ್ರತೆ ಬಲಪಡಿಸಲಾಗಿದೆ. ರಕ್ಷಣಾ ನಾಯಕತ್ವಕ್ಕಾಗಿ ಹಾಗೂ ದೇಶದ ಜನತೆಗಾಗಿ ಸಾಯಲು ಸಿದ್ಧ ಅಂತ ವ್ಯಾಗ್ನರ್ ಗ್ರೂಪ್ ಹೇಳಿದೆ. ಪುಟಿನ್ ಕೆಳಗಿಳಿಸ್ತೇವೆ, ಇದು ಎಂಡ್ ಗೇಮ್ ಅಂತ ಪ್ರಿಗೋಜಿನ್ ಅಬ್ಬರಿಸಿದ್ರೆ ರಕ್ಷಣಾ ಸಚಿವಾಲಯ ಪ್ರಿಗೋಜಿನ್ ವಿರುದ್ಧ ಬಂಧನ ವಾರಂಟ್ ಹೊರಡಿಸಿದೆ. ಸಶಸ್ತ್ರ ದಂಗೆ ನಡೆಸಿದ್ದಕ್ಕೆ ಪ್ರಿಗೋಜಿನ್ 20 ವರ್ಷ ಜೈಲು ಶಿಕ್ಷೆ ಎದುರಿಸೋ ಸಾಧ್ಯತೆ ಇದೆ. ರಷ್ಯಾ ತಾನೇ ಸಾಕಿದ ಗಿಣಿ ಅಂತ ಹೇಳಿದ್ರೆ ಅದು ವ್ಯಾಗ್ನರ್ ಗ್ರೂಪ್. ಹಾಗಾದ್ರೆ ಈ ವ್ಯಾಗ್ನರ್ ಗ್ರೂಪ್ ಅಂದ್ರೆ ಏನು? ಇದರ ಮುಖ್ಯಸ್ಥ ಯಾರು? ಇದರಲ್ಲಿ ಎಷ್ಟು ಸೈನಿಕರಿದ್ದಾರೆ ಅನ್ನೋದರ ಮಾಹಿತಿನ ನಾವು ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ. ಏನಿದು ವ್ಯಾಗ್ನರ್ ಗ್ರೂಪ್ ಅಂತ ನೋಡೋದಾದ್ರೆ 2014ರಲ್ಲಿ ಯವ್ಗೆನಿ ಪ್ರಿಗೋಜಿನ್ ಸ್ಥಾಪಿಸಿದಂತಹ ಸೇನೆ ಇದು. ಒಂದು ಖಾಸಗಿ ಪ್ಯಾರಾ ಮಿಲಿಟರಿ ಪಡೆಯಾಗಿದ್ದು ಪುಟಿನ್ ಆಪ್ತ ಪ್ರಿಗೋಜಿನ್ ಈ ಸೇನೆಯ ಮುಖ್ಯಸ್ಥರಾಗಿದ್ದಾನೆ. 2014ರಲ್ಲಿ ಕ್ರೈಮಿಯಾವನ್ನ ರಷ್ಯಾ ಸ್ವಾಧೀನಪಡಿಸಿಕೊಂಡಂತಹ ಸಂದರ್ಭದಲ್ಲಿ ವ್ಯಾಗ್ನರ್ ಗ್ರೂಪ್ ಮೊದಲ ಬಾರಿಗೆ ಕಾರ್ಯಾಚರಣೆಯನ್ನ ಆರಂಭ ಮಾಡುತ್ತೆ. ಅದರ ಜೊತೆಗೆ ಯವ್ಗೆನಿ ಪ್ರಿಗೋಜಿನ್ ರಷ್ಯಾದ ಶ್ರೀಮಂತ ಉದ್ಯಮಿ ಕೂಡ. ಪುಟಿನ್ ಇಶಾರೆಯ ಮೇಲೇನೆ ಈ ಪಡೆ ಕಾರ್ಯಾಚರಣೆಯನ್ನ ನಡೆಸ್ತಾ ಇತ್ತು. ರಷ್ಯಾ ಸೇನೆಗಿಂತ ದುಪ್ಪಟ್ಟು ವೇತನವನ್ನ ಕೂಡ ಈ ಒಂದು ಪಡೆ ಪಡಿತಾ ಇದೆ. 50,000ಕ್ಕೂ ಹೆಚ್ಚು ಸೈನಿಕರಿರುವಂತಹ ಪಡೆ ಇದು. ಇವತ್ತು ಕೂಡ ಇಲ್ಲಿ 30,000ಕ್ಕೂ ಹೆಚ್ಚು ಜನ ಸೈನಿಕರು ಕಾರ್ಯಾಚರಣೆಗೆ ಇಳಿದಿದ್ದಾರೆ ಅಂತಾನೆ ಹೇಳಲಾಗ್ತಾ ಇದೆ. ಪ್ರಮುಖವಾಗಿ ಉಕ್ರೇನ್, ಸಿರಿಯಾ, ಆಫ್ರಿಕಾದಲ್ಲಿ ಈ ಒಂದು ಪಡೆ ಕೆಲಸವನ್ನ ಮಾಡ್ತಾ ಇದೆ. ಈ ಗುಂಪು ಕಳೆದ 8 ವರ್ಷಗಳಿಂದ ಉಕ್ರೇನ್, ಸಿರಿಯಾ ಮತ್ತು ಆಫ್ರಿಕನ್ ದೇಶಗಳಲ್ಲಿ ಸಕ್ರಿಯವಾಗಿ ನಿರ್ವಹಣೆಯನ್ನ ಮಾಡ್ತಾ ಇದೆ. ಇನ್ನು ಕಾರ್ಯಾಚರಣೆ ಕಡೆ ಈ ರಷ್ಯಾ ಹೂಡಿಕೆ ಮಾಡಿದಾಗ ಆ ಲಾಭದಲ್ಲಿ ವ್ಯಾಗ್ನರ್ ಸೇನೆಗೂ ಕೂಡ ಲಾಭ ಸಿಗುತ್ತೆ. ಇದು ಯುದ್ಧ ಅಪರಾಧ ಮತ್ತು ಮಾನವ ಹಕ್ಕುಗಳ ಉಲ್ಲಂಘನೆಯ ಆರೋಪವನ್ನ ಪದೇ ಪದೇ ಎದುರಿಸ್ತಾ ಇದೆ ಈ ವ್ಯಾಗ್ನರ್ ಗ್ರೂಪ್ ಅನ್ನೋದನ್ನ ನಾವಿಲ್ಲಿ ಗಮನಿಸಬಹುದು. ಇನ್ನು ಈ ವ್ಯಾಗ್ನರ್ ಗ್ರೂಪ್ ಸೈನಿಕರ ಕಾರ್ಯಾಚರಣೆ ಯಾವ ರೀತಿಯಾಗಿರುತ್ತೆ, ಅವರ ಶಕ್ತಿ ಎಂಥದ್ದು, ಅವರ ಸಾಮರ್ಥ್ಯ ಎಂಥದ್ದು ಅನ್ನೋದನ್ನ ನೋಡ್ತಾ ಹೋಗೋದಾದ್ರೆ ಇದರ ಮೂಲ ಮಂತ್ರವನ್ನ ನಾವಿಲ್ಲಿ ಗಮನಿಸಬೇಕಂದ್ರೆ ಕೊಲ್ಬೇಕು ಅಥವಾ ಸಾಯ್ಲೇಬೇಕು ಅನ್ನುವಂತಹ ಮೂಲ ಮಂತ್ರ. ಅತಿ ಭೀಕರವಾಗಿ ಕೊಲ್ಲೋದೆ ವ್ಯಾಗ್ನರ್ಸ್ನ ಚಾಳಿಯಾಗಿರೋದು. ಮಾನವ ಹಕ್ಕುಗಳನ್ನು ಕೂಡ ಕೇರ್ ಮಾಡೋದಿಲ್ಲ. ಮಾನವ ಹಕ್ಕುಗಳ ಉಲ್ಲಂಘನೆಯ ಆರೋಪವನ್ನ ಆಲ್ರೆಡಿ ಈ ಒಂದು ಗ್ರೂಪ್ ಹೊಂದಿದೆ. ಸಾಮಾನ್ಯ ಉಗ್ರರು ಗುಂಡು ಹಾರಿಸಿಕೊಳ್ತಾರೆ, ಆದ್ರೆ ಇಲ್ಲಿ ಆತಂಕವಾದಿಗಳು ಕೂಡ ಕ್ರೂರವಾಗಿ ಯಾವ ರೀತಿಯಾಗಿ ಸಾಯಿಸ್ತಾರೋ ಅದಕ್ಕಿಂತ ಭೀಕರವಾಗಿ ಇಲ್ಲಿ ಸಾಯಿಸಲಾಗುತ್ತೆ. ವ್ಯಾಗ್ನರ್ ಸೇನೆಯ ಕಾರ್ಯತಂತ್ರವೇ ಬೇರೆ. ಇವರು ಮೊದಲು ಕಾಲಿನ ಮೂಳೆಯನ್ನ ಮುರಿತಾರೆ, ಆ ನಂತರ ಇವರು ಪಕ್ಕೆಲುಬುಗಳನ್ನ ಮುರಿದು ಹಾಕ್ತಾರೆ, ಕಾಲಿಗೆ ಸುತ್ತಿಗೆಯಿಂದ ಹೊಡಿತಾರೆ,
ಕೊನೆಗೆ ಎದೆಗೆ ಸುತ್ತಿಗೆಯಿಂದ ಹೊಡೆದು ಇವರು ಸಾಯಿಸ್ತಾರೆ. ಇವರ ಕಾರ್ಯತಂತ್ರ ಇದು ಸಿರಿಯಾ ಉಕ್ರೇನ್ ಯುದ್ಧದಲ್ಲೂ ಕೂಡ ಕಂಡು ಬಂದಿದ್ದನ್ನು ನಾವು ಗಮನಿಸಬಹುದು. ಅದೇ ಕಾರಣಕ್ಕಾಗಿ ಐಸಿಸ್ ಸಿರಿಯಾದಲ್ಲಿ ನಡೆದಂತಹ ಯುದ್ಧದಲ್ಲಿ ವ್ಯಾಗ್ನರ್ ಅಬ್ಬರಕ್ಕೆ ನಲುಗಿದ್ದನ್ನ ನಾವಿಲ್ಲಿ ಗಮನಿಸ್ತಾ ಹೋಗಬಹುದು. ವ್ಯಾಗ್ನರ್ ಗ್ರೂಪ್ನ ಕ್ರೂರತೆ ಕಾರ್ಯಾಚರಣೆಯನ್ನ ನೋಡಿದ್ವಿ. ಹಾಗಾದ್ರೆ ಈ ಸೇನೆಗೆ ನೇಮಕ ಹೇಗಾಗತ್ತೆ ಅನ್ನೋದನ್ನ ನೋಡ್ತಾ ಹೋಗೋದಾದ್ರೆ, ವ್ಯಾಗ್ನರ್ ಸೇನೆಗೆ ನೇಮಕ ಆಗೋದೇ ಒಂದು ರೀತಿಯ ಇಂಟ್ರೆಸ್ಟಿಂಗ್ ವಿಚಾರ ಅಂತ ಹೇಳಬೇಕಾಗತ್ತೆ. ರಷ್ಯಾದ ಮಾಜಿ ಸೈನಿಕರನ್ನ ನೇಮಿಸಲಾಗತ್ತೆ. ರಷ್ಯಾದ ನಿವೃತ್ತ ಸೈನಿಕರಿಗೆ ಅಲ್ಲಿ ಮತ್ತೆ ಇಂತಹ ಒಂದು ತರಬೇತಿಯನ್ನ ಕೊಡ್ಲಾಗತ್ತೆ. ಆಗ್ಲೇ ಕಾರ್ಯಾಚರಣೆ ಹೇಗೆ ಅನ್ನೋದನ್ನ ನಾವು ತೋರಿಸಿದ್ವಲ್ಲ, ಅದೇ ರೀತಿಯಾದಂತಹ ಟ್ರೈನಿಂಗ್ ಅನ್ನ ಇಲ್ಲಿ ಕೊಡ್ಲಾಗತ್ತೆ. ಇಷ್ಟು ಮಾತ್ರ ಅಲ್ಲ, ಅಲ್ಲಿನ ಶಿಕ್ಷೆಗೆ ಗುರಿಯಾದ ಖೈದಿಗಳಿಗೂ ಕೂಡ ಇಲ್ಲಿ ತರಬೇತಿಯನ್ನ ನೀಡಲಾಗುತ್ತೆ. ಅವರಿಗೆ ಹೇಗೆ ಆಮಿಷವನ್ನ ಒಡ್ಡಲಾಗತ್ತೆ ಅಂತ ಹೇಳಿದ್ರೆ, ಯುದ್ಧದಲ್ಲಿ ನೀವು ಬದುಕಿ ಬಂದ್ರೆ ನಿಮ್ಮ ಶಿಕ್ಷೆಯನ್ನ ಕಡಿತ ಮಾಡ್ತೀವಿ, ಕಡಿಮೆಗೊಳಿಸಲಾಗುತ್ತೆ ಅನ್ನುವ ಆಮಿಷವನ್ನ ಒಡ್ಡಲಾಗುತ್ತೆ. ಯುದ್ಧದಲ್ಲಿ ಮಾಡಿದ್ರೆ ನಿಮ್ಮ ಕುಟುಂಬಕ್ಕೆ 42 ಲಕ್ಷ ರೂಪಾಯಿ ನೀಡಲಾಗುತ್ತೆ ಅಂತ ಹೇಳಲಾಗುತ್ತೆ. ಅದೇ ಕಾರಣಕ್ಕಾಗಿ ಖೈದಿ ನಾನು ಬದುಕಲೇಬೇಕು ಅಂತ ಹೋರಾಡ್ತಾನೆ. ಸಾವಿನ ಭಯ, ಬದುಕುವ ಆಸೆಗೆ ಆತ ಕ್ರೂರಿಯಾಗ್ತಾನೆ. ಅಲ್ಲಿನ ಸೈನಿಕರು ಅಥವಾ ಖೈದಿಗಳು ಇಲ್ಲಿ ಕ್ರೂರಿಯಾಗುವುದನ್ನ ನಾವಿಲ್ಲಿ ಗಮನಿಸಬಹುದು. ಕ್ರೂರತನದ ಮೂಲಕ ಅಲ್ಲಿ ಸಾಯಿಸುವಂತಹ ಕೆಲಸವನ್ನ ಮಾಡ್ತಾರೆ. ಈ ಮೂಲಕ ಕಾರ್ಯಾಚರಣೆಯನ್ನ, ತರಬೇತಿಯನ್ನ ಮಾಡಲಾಗುತ್ತೆ. ಏನು ನಾವು ಗಮನಿಸ್ತಾ ಹೋಗೋದಾದ್ರೆ, ರಷ್ಯಾದಲ್ಲಿ ಯಾವ ರೀತಿಯ ಈಗ ಪರಿಸ್ಥಿತಿ ಇದೆ ಅನ್ನೋದನ್ನ ಗಮನಿಸಿದ್ವಿ. ರಷ್ಯಾದ ಆಂತರಿಕ ಯುದ್ಧದ ಚಿತ್ರಣ ಆದ್ರೆ